ನನ್ನ ಹತ್ರ ತುಂಬ ದಂಪತಿಗಳು ಮಗುಗೋಸ್ಕರ ತುಂಬ ವರ್ಷ ಟ್ರೈ ಮಾಡ್ಕೊಂಡು ಬಂದಿರ್ತಾರೆ. ಆವಾಗ ನಾನು ಅವ್ರದ್ದು ಫೈಲ್ಸ್ನ ರಿವ್ಯೂ ಮಾಡಬೇಕಾದ್ರೆ ನಾನು ನೋಡ್ತೀನಿ ಅವ್ರಿಗೆ ಎಷ್ಟು 8-10 ವರ್ಷ ಆಗಿರುತ್ತೆ, ಏನೇನೋ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಇನ್ಕ್ಲೂಡಿಂಗ್ IVF, IUI, ಸರ್ಜರಿ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಬೇಸಿಕ್ಸೇ ಅರ್ಥ ಆಗಿರಲ್ಲ. ಯಾಕೆ ಡಾಕ್ಟ್ರು ನನಗೆ ಈ ಟ್ರೀಟ್ಮೆಂಟ್ ಮಾಡಿದ್ರು, ಅದರಲ್ಲಿ ನಾನು ಎಷ್ಟು ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು, ಪ್ರೆಗ್ನೆನ್ಸಿ ಆಗಲಿಲ್ವಲ್ಲ ಅದಕ್ಕೆ ರೀಸನ್ಸ್ ಏನು, ಮುಂದಕ್ಕೆ ನಾನು ಏನು ಮಾಡಬೇಕು ಅಂತ ಏನೂ ಕ್ಲಿಯರ್ ಪ್ಲ್ಯಾನ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಕೆಲವು ಮುಖ್ಯವಾದ ಫೌಂಡೇಶನಲ್ ಇನ್ಫಾರ್ಮೇಷನ್, ಅಂದರೆ ನಿಮಗೆ ತಳಹದಿ ಹಾಕೊಡೋದಕ್ಕೆ ನಿಮ್ಮ ಫರ್ಟಿಲಿಟಿ ಜರ್ನಿಯಲ್ಲಿ ಅದಕ್ಕೆ ಒಂದು ಬೇಸಿಕ್ಕಾಗಿ ಬೇಕಾಗುವಂತಹ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಇವತ್ತು ಹಂಚ್ಕೊತಾ ಇದ್ದೀನಿ. ನಾನು ಡಾಕ್ಟರ್ ಸೌಮ್ಯ ದಿನೇಶ್, ಫರ್ಟಿಲಿಟಿ ಆ್ಯಂಡ್ ಸೆಲ್ ಥೆರಪಿ ಸ್ಪೆಷಲಿಸ್ಟ್. ಸೊ ಇವಾಗ ನಾವು ಮುಖ್ಯವಾಗಿ ನಮಗೆ ಮಗು ಹೇಗಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ನಮಗೆ ಪ್ರಮುಖವಾಗಿ 4 ಪಾಯಿಂಟ್ಸ್ ಬೇಕು. ಅದ್ಯಾವ್ಯಾವುದು ನೋಡಿ. ಒಂದು, ನಮಗೆ ಗರ್ಭಕೋಶ ಮತ್ತು ಅದರೊಳಗಡೆ ಪದರ ಇರುತ್ತೆ, ಅದು ಸಹ ತುಂಬ ಇಂಪಾರ್ಟೆಂಟು. ಅದಾದಮೇಲಿಂದ ಆ ಕಡೆ ಈ ಕಡೆ ಟ್ಯೂಬ್ಸ್ ಇರುತ್ತೆ. ಆ ಟ್ಯೂಬ್ಸ್ಗೆ ಈ ಬೆರಳು ಥರ ಇರುತ್ತೆ, ಕೈ ಥರನೇ ಆಲ್ಮೋಸ್ಟ್ ಇರುತ್ತೆ. ಸೊ ಆ ಕಡೆ ಈ ಕಡೆ ನಮಗೆ ಮೊಟ್ಟೆ ಚೀಲ ಇರುತ್ತೆ. ಈ ಮೊಟ್ಟೆ ಚೀಲದಲ್ಲಿ 2ನೇ ದಿವಸಕ್ಕೆ ಒಂದು ಸ್ಮಾಲ್ ಫಾಲಿಕಲ್ ಬರುತ್ತೆ, ಅದು ದೊಡ್ಡದಾಗುತ್ತೆ, ಅದು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ, ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಒಡೆದ್ರೆ ಅದರೊಳಗಡೆಯಿಂದ ಎಗ್ ಈಚೆ ಬರುತ್ತೆ. ನೀವು ಸುಮಾರು ಸಲ ಓವ್ಯುಲೇಷನ್ ಇಂಡಕ್ಷನ್ ಮೊಟ್ಟೆ ಉತ್ಪತ್ತಿ ಮಾಡಿಸ್ಕೊಂಡಿರ್ತೀರಾ, ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ಕೊಂಡಿರ್ತೀರಾ. ಆವಾಗ ಡಾಕ್ಟರ್ಸ್ ನೀವು ಹೇಳ್ತೀರಾ, ನನಗೆ ಬಂದುಬಿಟ್ಟು ಏನು ಹೇಳ್ತೀರಾ, ಮೇಡಮ್ ಎಲ್ಲ ಎಗ್ಗೆಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು, ಎಗ್ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಆದರೂ ನನಗೆ ಯಾಕೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಕೇಳ್ತೀರಾ. ಅದು ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಎಗ್ನ ನಾವು ನೋಡೋದಕ್ಕಾಗಲ್ಲ ಸ್ಕ್ಯಾನಲ್ಲಿ. ನಿಮ್ಮ ಹತ್ರ ಗಮನಿಸಿರೋದೆಲ್ಲ ಓವ್ಯುಲೇಷನ್ ಇಂಡಕ್ಷನ್ನು ಮತ್ತು IUI ಟೈಮಲ್ಲಿ ಗಮನಿಸೋದೆಲ್ಲ ಫಾಲಿಕಲ್ನ, ಆ ನೀರು ತುಂಬಿದ ಗುಳ್ಳೆ ಇರುತ್ತಲ್ಲ ಮೊಟ್ಟೆ ಚೀಲದಲ್ಲಿ, ಸೊ ಅದನ್ನು ನಾವು ಗಮನಿಸ್ಕೊಳ್ತಾ ಇರ್ತೀವಿ. ಆವಾಗ ಆ ಬಂದಿರೋ ಎಗ್ನ ನಮಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಓವರೀಸ್ ಅಥವಾ ಮೊಟ್ಟೆ ಚೀಲ. ಸೊ ಅದಾದಮೇಲಿಂದ ಇದು ವೆಜೈನಾ. ಈ ವೆಜೈನಾದಲ್ಲಿ ಗಂಡ ಹೆಂಡತಿ ಸೇರ್ತಾರಲ್ಲ ಆ ಜಾಗ ಇದು. ಅದರಲ್ಲಿ ನಮಗೆ ವೀರ್ಯ ರಿಲೀಸ್ ಆಗುತ್ತೆ. ವೀರ್ಯದಲ್ಲಿ ಏನೇನಿರುತ್ತೆ ಅಂದರೆ, ವೀರ್ಯದಲ್ಲಿ ತುಂಬ ಫಾಸ್ಟಾಗಿ ಚುರುಕಾಗಿ ಓಡಾಡೋ ಅಂಥ ಸ್ಪರ್ಮ್ಸ್ ಇರುತ್ತೆ, ವೀರ್ಯಾಣುಗಳು ಇರುತ್ತೆ. ಅವು ನೀರಲ್ಲಿ ಒಳ್ಳೆ ಮೀನುಗಳು ಈಜ್ಕೊಂಡು ಹೋಗ್ತವಲ್ಲ ಫಾಸ್ಟಾಗಿ, ಆ ಥರ ಇಲ್ಲಿಂದ ಈಜ್ಕೊಂಡು ಹೋಗಿ 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 ಇಲ್ಲಿ ತನಕ ಬರ್ತವೆ. ಸೊ ಇದು ಈ ಟ್ಯೂಬ್ದು ಬೆರಳು ಥರ ಇರುತ್ತೆ ಅಂತ ಹೇಳಿದ್ನಲ್ಲ, ಅದೇನು ಮಾಡುತ್ತೆ, ಆ ಬೆರಳು ಇಲ್ಲಿ ಮೊಟ್ಟೆ ರಿಲೀಸ್ ಆಗಿರುತ್ತಲ್ಲ ಆ ಮೊಟ್ಟೆನ ತೊಗೊಳುತ್ತೆ, ಹಿಂಗೆ ಎತ್ಕೊಂಡು ಇಲ್ಲಿ ಇಟ್ಕೊಳ್ಳುತ್ತೆ. ಈ ಕಡೆಯಿಂದ ಮೊಟ್ಟೆ ಬಂದಿರುತ್ತೆ, ಈ ಕಡೆಯಿಂದ ವೀರ್ಯಾಣುಗಳು ಬರುತ್ತೆ, ಎರಡೂ ಸೇರಿ ಭ್ರೂಣ ಆಗುತ್ತೆ. ಈ ಭ್ರೂಣನ ಏನು ಮಾಡುತ್ತೆ ಭ್ರೂಣ ಇಲ್ಲಿ ಅಂತಂದರೆ, ಈಗ ಟ್ಯೂಬ್ ಇರುತ್ತಲ್ಲ ತುಂಬ ಇಂಪಾರ್ಟೆಂಟ್ ನಮಗೆ. ಆ ಭ್ರೂಣನ ಅದು ಬೆಳೆಸೋದೇ, ಮೊದಲು ಬಾರಿಗೆ ಅದು ಬೆಳೆಸೋದೇ ಟ್ಯೂಬು. ಆ ಟ್ಯೂಬು ಇದರಲ್ಲಿ ಬೆಳೆಸ್ಕೊಂಡು 5 ದಿವಸ ಆದಮೇಲಿಂದ ಈ ಗರ್ಭಕೋಶದ ಪದರದ ಹತ್ರ ತೊಗೊಂಡೋಗುತ್ತೆ. ಅಲ್ಲಿ ಭ್ರೂಣ ಅದರೊಳಗಡೆಯಿಂದ ಶೆಲ್ ಇರುತ್ತೆ, ಶೆಲ್ಲಿಂದ ಅದು ಈಚೆ ಬಂದು ಗರ್ಭಕೋಶದ ಪದರದೊಳಗಡೆ ಅದು ಸೇರ್ಕೋಬೇಕು. ಆವಾಗ ನಮಗೆ ಅದು ಪ್ರೆಗ್ನೆನ್ಸಿ ಆಗುತ್ತೆ. 9 ತಿಂಗಳ ತನಕ ಈ ಗರ್ಭಕೋಶ ಅದು ದೊಡ್ಡದಾಗ್ತಾ ಇಷ್ಟು ದೊಡ್ಡಕ್ಕೆ ಚೆನ್ನಾಗಿ ಗುಂಡಾಗಿರೋಂಥ ಮಗುನ ನಮಗೆ ಕೊಡುತ್ತೆ. ಸೊ ಈಗ ನಿಮಗೆ ಮಗು ಹೇಗಾಗುತ್ತೆ ಗೊತ್ತಾಯಿತು. ಸೊ ಇದಕ್ಕೆ ನಾವು ಯಾವ ರೀತಿ ನಾವು ಅರ್ಥ ಮಾಡ್ಕೋತೀವಿ ಅಂದರೆ, ಗಂಡ ಹೆಂಡತಿ ಮದುವೆ ಆದಮೇಲಿಂದ ಒಂದು 12 ತಿಂಗಳ ತನಕ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ, 12 ತಿಂಗಳಲ್ಲಿ ನಮಗೆ ಈ 4 ಫ್ಯಾಕ್ಟರ್ಸು ಕರೆಕ್ಟಾಗಿತ್ತು ಅಂತಂದರೆ ನಮಗೆ 1 ವರ್ಷದಲ್ಲಿ 1 ಪ್ರೆಗ್ನೆನ್ಸಿ ಬರಲೇಬೇಕು. ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತಾ ಅಥವಾ ಕೆಲವು ಸಲ ಅಬಾರ್ಷನ್ ಆಗುತ್ತಾ ಅದು ಬೇರೆ ವಿಚಾರ. ಆದರೆ ನಮಗೆ ಪ್ರೆಗ್ನೆನ್ಸಿ ಮಾತ್ರ 1 ವರ್ಷಕ್ಕೆ ಆಲ್ಮೋಸ್ಟ್ 85 ಜನಕ್ಕೆ ಪ್ರೆಗ್ನೆನ್ಸಿ ಹಾಕ್ಕೋಬೇಕು. ಇನ್ ಕೇಸ್ ಅದಾಗಿಲ್ಲ ಅಂದರೆ ನಾವು ಡೆಫಿನೆಟ್ಲಿ ಈ 4 ಫ್ಯಾಕ್ಟರ್ಸ್ನ ಇಂಪಾರ್ಟೆಂಟಾಗಿ ನೋಡಲೇಬೇಕು. ಅದಲ್ಲದೆ ಕೆಲಸಲ್ಲಿ ನಾವು ಬ್ಲಡ್ ಟೆಸ್ಟ್ ಎಲ್ಲ ಕೊಡ್ತೀವಿ, ನಿಮ್ಮದು ಆರೋಗ್ಯ ಜನರಲ್ ಆಗಿ ಚೆನ್ನಾಗಿದೆಯಾ, ಹಾರ್ಮೋನ್ಸ್ ಕರೆಕ್ಟ್ ಆಗಿದೆಯಾ ಅಂತ. ಅವಷ್ಟು ಮಾಡಿದ್ರೆ ನಮಗೆ ಕಂಪ್ಲೀಟಾಗಿ ಒಂದು ಪಿಕ್ಚರ್ ಸಿಗುತ್ತೆ. ಸೊ ಇವಾಗ ನೀವು ಡಾಕ್ಟರ್ ಹತ್ರ ಕೂತ್ಕೊಂಡ್ರಿ, ಅರ್ಥ ಮಾಡ್ಕೊಂಡ್ರಿ, ಹೇಗೆ ಭ್ರೂಣ ಆಗೋದು ಹೇಗೆ, ಮಗು ಆಗೋದು ಹೇಗೆ ಅರ್ಥ ಮಾಡ್ಕೊಂಡ್ರಿ. ಈಗ ನಿಮಗೆ ಡಾಕ್ಟರ್ ಏನು ಮಾಡ್ತಾರೆ, ಈಗ ನಿಮಗೆ ಅವ್ರಿಗೂ ಕೆಲವು ಟೆಸ್ಟ್ಗಳು ಹೇಳ್ತಾರೆ. ಯಾಕೆ ಹೇಳ್ತಾರೆ, ನಾನು ಹೇಳಿದ್ನಲ್ಲ ಆಗಲೇ, ಆ ಫ್ಯಾಕ್ಟರ್ಸು ಅಷ್ಟು 4 ಫ್ಯಾಕ್ಟರು ಪ್ಲಸ್ ಜನರಲ್ ಹೆಲ್ತ್ ಮಾಡೋದಕ್ಕೆ, ಅಸೆಸ್ ಮಾಡೋದಕ್ಕೆ ಅವರು ಯಾವ್ಯಾವ ಟೆಸ್ಟ್ ಹೇಳ್ತಾರೆ ನೋಡೋಣ. ಒಂದು, ನಮ್ಮ ಮಹಿಳೆಗೆ ಗರ್ಭಕೋಶ ಮತ್ತು ಮೊಟ್ಟೆ ಚೀಲ ಸರಿ ಇದೆಯಾ ಅಂತ ನೋಡೋದಕ್ಕೆ ನಮಗೆ ಟ್ರಾನ್ಸ್ವೆಜನಲ್ ಅಲ್ಟ್ರಾಸೌಂಡ್ ಅಥವಾ TVS ಅಂತ ಮಾಡ್ತೀವಿ. ನೆಕ್ಸ್ಟು ಗಂಡಸರಲ್ಲಿ ನಾವು ಸೆಮೆನ್ ಅನಾಲಿಸಿಸ್, ವೀರ್ಯ ಸರಿ ಇದೆಯಾ ಹೇಗಿದೆ ನೋಡೋದಕ್ಕೆ ಬೇಕು. ಅದಾದಮೇಲಿಂದ ಬ್ಲಡ್ ಟೆಸ್ಟ್ ನಾನು ಹೇಳಿದ್ನಲ್ಲ ಆರೋಗ್ಯ ನೋಡೋದಕ್ಕೆ ಬೇಕು. ನೆಕ್ಸ್ಟ್ ಒಂದು ತುಂಬ ಇಂಪಾರ್ಟೆಂಟ್ ಟೆಸ್ಟ್ HSG ಅಂತ ಒಂದು ಎಕ್ಸ್ರೇ ಮಾಡ್ತೀವಿ. ಅದು ಗರ್ಭಕೋಶದ ಒಳಗಡೆ ಮೆಡಿಸಿನ್ನ ಪುಷ್ ಮಾಡ್ತಾರೆ, ಅದು ಹೋಗಿ ಟ್ಯೂಬ್ಸ್ ಹತ್ರ ಓಪನ್ ಇದೆಯಾ ಇಲ್ವಾ ಅಂತ ತೋರಿಸುತ್ತೆ. ಸೊ ಇಷ್ಟು ಟೆಸ್ಟಲ್ಲಿ ಜನರಲ್ ಆಗಿ ಸಣ್ಣ ಪುಟ್ಟ ವ್ಯತ್ಯಾಸ ಎಲ್ಲ ಇದ್ದರೆ ಓಕೆ, ಮ್ಯಾನೇಜಬಲ್. ಆದರೆ ಮೇಜರ್ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ನಾವು ಡಾಕ್ಟರ್ಸ್ ಹೇಗೆ ನಿಮಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಪ್ರೈಮರಿ ಟ್ರೀಟ್ಮೆಂಟ್ ಅಂತಂದರೆ ಓವ್ಯುಲೇಷನ್ ಇಂಡಕ್ಷನ್ ವಿತ್ ಟೈಮ್ಡ್ ಇಂಟರ್ಕೋರ್ಸ್ ಅಂತಂದರೆ, ನಿಮಗೆ ಮೊಟ್ಟೆ ಉತ್ಪತ್ತಿಗೆ ಮಾತ್ರೆಗಳು ಕೊಡ್ತೀವಿ. ಹಾಗೆ ಫಾಲಿಕಲ್ ಸ್ಟಡಿ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿ ಫಾಲಿಕಲ್ಸ್ ದಪ್ಪ ಆಗ್ತಾ ಇದೆಯಾ, ಯಾವಾಗ ಹೊಡಿತಾ ಇದೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಫಾಲಿಕಲ್ ಹೊಡೆಯೋ ಟೈಮ್ಗೆ ನಿಮಗೆ ಇಂಥ ದಿವಸ ಸೇರಿ, ಆವಾಗ ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಡ್ತೀವಿ. ವೆರಿ ಸಿಂಪಲ್ ಟ್ರೀಟ್ಮೆಂಟ್. ಅದನ್ನು ನಾವೇನು ಮಾಡ್ತೀವಿ, 1 ರಿಂದ 3 ಟೈಮ್ ಟ್ರೈ ಮಾಡ್ತೀವಿ.
ಅದರಲ್ಲಿ ಪ್ರೆಗ್ನೆನ್ಸಿ ಆಯಿತು ಅಂತಂದರೆ ಅಮೇಝಿಂಗ್, ಒಳ್ಳೆಯದು. ಅಕಸ್ಮಾತ್ ಆಗಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಆಗ್ತೀವಿ. ಯಾವಾಗಲೂ ಅಷ್ಟೇ, ಈ ರೋಡು ಮೈಸೂರಿಂದ ಬೆಂಗಳೂರಿಗೆ ಹೋಗಲ್ಲ ಅಂತಂದರೆ 1 ಸಲ 2 ಸಲ 3 ಸಲ ಎಷ್ಟು ಸಲ ಹೋದರೂ ಅದು ಹೋಗಲ್ಲ. ಸೊ ಹಾಗಾಗಿ ನಾವು ನಮಗೆ ಫರ್ಟಿಲಿಟಿ ಕನ್ಸಲ್ಟೆಂಟ್ಸ್ ನಾವೇನು ಮಾಡ್ತೀವಿ, ಜನರಲ್ ಆಗಿ ಇಷ್ಟು ಅಟೆಂಪ್ಟ್ಸ್ ತನಕ ನೋಡ್ಬೋದು ಅಂತ ಇಟ್ಕೊಂಡಿರ್ತೀವಿ. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಟು ಚೇಂಜ್ ದ ಟ್ರೀಟ್ಮೆಂಟ್. ಸೊ ಇವಾಗ ನೆಕ್ಸ್ಟ್ ಅದಕ್ಕೆ ಏನಕ್ಕೆ ಹೋಗ್ತೀವಿ, ನೆಕ್ಸ್ಟ್ ನಾವು IUI ಬರ್ತೀವಿ. IUI ಅಂದರೆ ಏನಪ್ಪ ಅಂತಂದರೆ ತುಂಬ ದೊಡ್ಡದೇನು ಟ್ರೀಟ್ಮೆಂಟ್ ಅಲ್ಲ, ವೆರಿ ಸಿಂಪಲ್ ಟ್ರೀಟ್ಮೆಂಟ್. ಇದರಲ್ಲಿ ನಾವೇನು ಮಾಡ್ತೀವಿ, ನಾರ್ಮಲಿ ಗಂಡ ಹೆಂಡತಿ ಸೇರಿದ್ರೆ ಇಲ್ಲಿ ವೀರ್ಯ ಡಿಪಾಸಿಟ್ ಆಗುತ್ತೆ. ಬಟ್ ಆ ವೀರ್ಯದಲ್ಲಿ ಡೆಡ್ ಸೆಲ್ಸ್ ಇರುತ್ತೆ, ಫಾಸ್ಟಾಗಿ ಓಡಾಡದೇ ಇರೋ ವೀರ್ಯಾಣುಗಳಿರುತ್ತೆ, ಮತ್ತು ಕಿವದ ಕಣಗಳಿರುತ್ತೆ. ಅವುಗಳೆಲ್ಲ ನಮಗೆ ಬೇಕಾಗಿರಲ್ಲ. ಅದನ್ನು ನಾವು ಪ್ರಾಸೆಸ್ ಮಾಡಿ ಲ್ಯಾಬಲ್ಲಿ ಫಾಸ್ಟಾಗಿ ಓಡಾಡ್ತಾ ಇರುತ್ತಲ್ಲ ಚುರುಕಾಗಿ, ಅವುಗಳನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಇಲ್ಲಿಂದ ತಗೊಂಡು ನಾವು ಗರ್ಭಕೋಶದ ಒಳಗಡೆ ಹಾಕ್ಕೊಡ್ತೀವಿ. ಸೊ ಅವುಗಳಿಗೆ ಇಲ್ಲಿಂದ ಇಲ್ಲಿಗೆ ಹೋಗೋದು ಹೆಲ್ಪ್ ಆಗುತ್ತೆ. ಸೊ ಅಲ್ಲಿಂದ ಹೋದಾದ್ಮೇಲೆ ಒಳಗಡೆ ಅದು ಏನು ಮುಂಚೆ ನಾನು ಹೇಳಿದ್ಕೊಟ್ಟಾಗೆ ಹೇಗೆ ನಾರ್ಮಲಾಗಿ ಆಗಬೇಕು ಹಾಗೇನೆ ಅವು ಅಲ್ಲಿ ಮುಂದುವರೆದು ಪ್ರೆಗ್ನೆನ್ಸಿ ಮಾಡ್ಕೋಬೇಕು. ಸೊ ಇದನ್ನು ಸಹ ನಾವು 1 ರಿಂದ 3 ಟೈಮ್ ಮಾಡ್ತೀವಿ. ಸೊ ಆಯಿತು. ಸೊ 3 ಸಲ ಫಾಲಿಕ್ಯುಲರ್ ಸ್ಟಡಿ ಮಾಡಿ ನೋಡಿದ್ದೀನಿ, 3 ಸಲ IUI ಆಯಿತು. ಇವಾಗೇನು ಅಂತಂದರೆ, ಇವಾಗ ನಾವು ಪಾಸ್ ಮಾಡಬೇಕು. ಯಾಕೆ ಪಾಸ್ ಮಾಡಬೇಕು ಅಂತಂದರೆ, ನಮಗೆ ಇದ್ರ ಮುಂದೆ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಮುಂದಕ್ಕೆ ಹೆಜ್ಜೆ ಇಡಬಾರ್ದು. ಸೊ ಇವಾಗ ನಾವು ಇಲ್ಲಿ ತನಕ ಸ್ಕ್ಯಾನ್ ಮಾಡಿದ್ದು, ಎಕ್ಸ್ರೇ ಮಾಡಿದ್ನೆಲ್ಲ ಈಗ ನಾವು ಡಾಕ್ಟರ್ಸು ನಂಬೋಕ್ಕಾಗಲ್ಲ. ಅದು ಎಲ್ಲ ಪೂರ 100% ಆ್ಯಕ್ಯುರೇಟ್ ಇರಲ್ಲ, ಒಂದು 80-90% ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ. ಅಷ್ಟು ಸಾಕು ನಮಗೆ ಈ 2 ಸ್ಟೆಪ್ಪು ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ. ಬೈ ಚಾನ್ಸ್ ಅಷ್ಟಲ್ಲಿ ಆಗಿಲ್ಲ ಅಂದರೆ ನಾವು ಇಲ್ಲಿಂದ ಮುಂದುವರೆದು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಗೆ ಇನ್ನೂ ಕ್ಲಿಯರಾಗಿ ಇನ್ಫಾರ್ಮೇಷನ್ ಬೇಕು. ಯಾವ ಥರ ಇನ್ಫಾರ್ಮೇಷನ್ ಬೇಕು, ನಿಮ್ಮದು ಟ್ಯೂಬ್ಸು ನಿಜವಾಗ್ಲೂ ಓಪನ್ ಇದೆಯಾ ಅಥವಾ ಒಳಗಡೆ ಏನಾರು ಅಂಟ್ಕೊಂಡಿದೆಯಾ, ಸ್ಕ್ಯಾನಲ್ಲಿ ಪಿಕಪ್ ಆಗದೆ ಇರೋ ಥರ ಬೇರೆ ಪ್ರಾಬ್ಲಮ್ಸು, ದುರ್ಮಾಂಸ, ಪಾಲಿಪ್ಸ್ ಆ ಥರ ಏನಾರು ಇದೆಯಾ. ಹಸ್ಬೆಂಡಲ್ಲಿ ನಾವು ಬೇಸಿಕ್ ಸೆಮೆನ್ ಟೆಸ್ಟ್ ಮಾಡಿದ್ವಿ, ಅದರಲ್ಲಿ ಓಕೆ ಅಂತ ಬಂದಿತ್ತು, ಈಗ ನಾವು ಅಡ್ವಾನ್ಸ್ ಸೆಮೆನ್ ಟೆಸ್ಟ್ ಮಾಡಬೇಕಾ ಅಂತ ಎಲ್ಲ ಟೆಸ್ಟ್ಗಳು ನಾವು ಇವಾಗ ಮಾಡಿಸ್ಬೇಕು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ನೀವೆಲ್ಲ ತುಂಬ ಸಲ ಕೇಳಿರ್ತೀರ, ನಾರ್ಮಲಾಗಿ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿರ್ತಾರೆ. ಬಟ್ ಬರೀ ಲ್ಯಾಪ್ರೋಸ್ಕೋಪಿ ಮಾಡಿದ್ರೆ ಸಾಕಾಗಲ್ಲ, ನಮಗೆ ಹಿಸ್ಟ್ರೋಸ್ಕೋಪಿ ಅಂತಲೂ ಇದೆ. ಅದೇನು ಅಂತ ಹೇಳ್ಕೊಡ್ತೀನಿ. ಸೊ ನಮಗೆ ಲ್ಯಾಪ್ರೋಸ್ಕೋಪಿ ಅಂತಂದರೆ ಹೊಟ್ಟೆ ಒಳಗಡೆ ಪಾಯಿಂಟ್ಸ್ ಮೂಲಕ ನೋಡಿಕೊಂಡು ನಾವು ಸ್ಕೋಪಿ ಅಂತ ನೋಡ್ತೀವಿ, ಲೈಟ್ ಬಿಟ್ಟು ನೋಡ್ತೀವಿ. ಅದರಲ್ಲಿ ನಮಗೆ ಟ್ಯೂಬ್ಸು ಕರೆಕ್ಟಾಗಿ ಇದೆಯಾ, ಅಂಟ್ಕೊಂಡಿದೆಯಾ ಅಂತೆಲ್ಲ ಗೊತ್ತಾಗುತ್ತೆ. ಅಕಸ್ಮಾತ್ ಅದು ಅಂಟ್ಕೊಂಡಿದ್ರೆ ನಾವು ಅದನ್ನು ರಿಲೀಸ್ ಮಾಡೋಕ್ಕೂ ಸಹ ಹೆಲ್ಪ್ ಮಾಡ್ಕೋಬೋದು. ಅದಲ್ಲದೆ ಈ PCOS ಅಂತ ನೀವು ಕೇಳಿರ್ತೀರಲ್ಲ, ಆ ಥರ ತೊಂದರೆ ಇರೋ ಮಹಿಳೆಯರಲ್ಲಿ ನಾವು ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಸಹ ಮಾಡ್ಬೋದು. ಅದೊಂದು ಹೆಲ್ಪ್ ಮಾಡಿಕೊಡ್ಬೋದು ಅವ್ರಿಗೆ ಮೊಟ್ಟೆ ಉತ್ಪತ್ತಿ ಮಾಡೋದಕ್ಕೆ. ಸೊ ಅದಲ್ಲದೆ ನಾವು ಗರ್ಭಕೋಶದ ಒಳಗಡೆ ಇರುತ್ತಲ್ಲ ಈ ಭಾಗನ ನೋಡೋದಕ್ಕೆ ನಾವು ಹಿಸ್ಟ್ರೋಸ್ಕೋಪಿ ಅಂತ ಅಂತೀವಿ. ಇದನ್ನು ಜನರಲ್ಲಾಗಿ ಮಿಸ್ ಮಾಡಲೇಬಾರ್ದು, ಇದು ತುಂಬ ಇಂಪಾರ್ಟೆಂಟ್. ಎಷ್ಟೊಂದು ಸಲ ಲ್ಯಾಪ್ರೋಸ್ಕೋಪಿ ಮಾಡಿರ್ತಾರೆ, ಡಾಕ್ಟ್ರೇ ಲ್ಯಾಪ್ರೋಸ್ಕೋಪಿ ಆಗಿದೆ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿರ್ತಾರೆ. ತುಂಬ ವರ್ಷಗಳ ಆಗೋಗಿರುತ್ತೆ. ಅಲ್ಲಿ ನೋಡಿದ್ರೆ ನಾವು ಜಸ್ಟ್ ಹಿಸ್ಟ್ರೋಸ್ಕೋಪಿಲಿ 2-3 ದುರ್ಮಾಂಸದ್ದು ಪೀಸ್ಗಳ ಥರ ಒಳಗಡೆ ಕೂತಿರುತ್ತೆ. ಅಷ್ಟು ಕ್ಲಿಯರ್ ಮಾಡಿದರೆ ಆ ಮಹಿಳೆ ಒಂದು 8-10 ವರ್ಷದ ಹಿಂದೆಯೇ ಪಾಪ ಮಗು ಮಾಡ್ಕೊಂಡ್ಬಿಡ್ಬೋದಿತ್ತು. ಸೊ ಹಾಗಾಗಿ ಎನಿ ಟೈಮ್ ನೀವು ಬರೀ ಅಸೆಸ್ ಮಾಡೋದಕ್ಕೆ ಬರೀ ಲ್ಯಾಪ್ರೋಸ್ಕೋಪಿ ಮಾಡಬಾರ್ದು, ಅದ್ರ ಜೊತೆ ಹಿಸ್ಟ್ರೋಸ್ಕೋಪಿ ಸಹ ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ನಾವು ಹಿಸ್ಟ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡ್ವಿ. ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಅದನ್ನು ಸರಿ ಮಾಡ್ಕೊಂಡ್ವಿ. ಟ್ಯೂಬ್ಸಲ್ಲೇ ಎಲ್ಲೋ ಸ್ವಲ್ಪ ತುದಿಲಿ ಅಂಟ್ಕೊಂಡಿತ್ತು, ಅದನ್ನು ರಿಲೀಸ್ ಮಾಡ್ಕೊಂಡ್ವಿ. ಈಗ ನಾವು ಮುಂದಕ್ಕೆ ಏನು ಮಾಡಬೇಕು? ಸೊ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಅದನ್ನು ನಾವು ಲ್ಯಾಪ್ರೋಸ್ಕೋಪಿಲಿ ಅಥವಾ ಹಿಸ್ಟ್ರೋಸ್ಕೋಪಿಲಿ ಸಾಲ್ವ್ ಮಾಡ್ಕೊಂಡ್ವಿ ಅಂದರೆ ಮತ್ತೆ ನಾವು IUIಗೆ ಹೋಗ್ಬೋದು. IUI ಮತ್ತೆ ಯಥಾ ಪ್ರಕಾರ ಎಷ್ಟು ಸಲ ಟ್ರೈ ಮಾಡ್ಬೋದು? 1 ರಿಂದ 3 ಟೈಮು. ಅದಾದಮೇಲಿಂದ ನಾವು ಸ್ಟಾಪ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟು, ಇನ್ ಕೇಸ್ ಲ್ಯಾಪ್ರೋಸ್ಕೋಪಿಲಿ ಏನಾದ್ರು ಮೇಜರ್ ಪ್ರಾಬ್ಲಮ್ ಇತ್ತು, ನಾವು ಓಕೆ ಪರವಾಗಿಲ್ಲ HSGಲಿ ಟ್ಯೂಬ್ ಟೆಸ್ಟಲ್ಲೆಲ್ಲ ನಾರ್ಮಲ್ ಇದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಹೊಟ್ಟೆಲಿ ನೋಡಿದ್ರೆ ಏನೋ ತುಂಬ ಮೇಜರ್ ಪ್ರಾಬ್ಲಮ್ ಥರ ತುಂಬ ಅಂಟ್ಕೊಂಡಿತ್ತು, ಜಾಸ್ತಿ ಎಂಡೋಮೆಟ್ರಿಯೋಸಿಸ್ ಇತ್ತು, ಆ ಥರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ನಾವು ಆ ಪಾಯಿಂಟಲ್ಲಿ ಬೇರೆ ಟ್ರೀಟ್ಮೆಂಟ್ ಮಾಡಲ್ಲ. ನೆಕ್ಸ್ಟ್ ನಾವು IVFಗೆ ಬರ್ತೀವಿ. ಯಾಕೆ IVFಗೆ ಬರ್ತೀವಿ ಅಂತಂದರೆ, ಸೊ ಈ ಕಡೆ ಇನ್ನೊಂದು ಗ್ರೂಪ್ ಇತ್ತಲ್ಲ, ಅದರಲ್ಲಿ ನಾವು ಆಲ್ರೆಡಿ 1 ರಿಂದ 3 ಟೈಮ್ IUI ಮಾಡಿದ್ವಿ. ಇದರಲ್ಲಿ ಪ್ರೆಗ್ನೆನ್ಸಿ ಆಯಿತು ಅಂದರೆ ವೆರಿ ಗುಡ್. ಅಕಸ್ಮಾತ್ ಆಗಿಲ್ಲ ಅಂದರೆ ಎಗೇನ್ ಇಲ್ಲಿ ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀವಿ. ಆನೆಸ್ಟಾಗಿ ಇರೋವಂಥ ಡಾಕ್ಟರ್ಸು ನಿಮಗೆ ಕರೆಕ್ಟಾಗಿ ಏನು ಹೇಳ್ಕೊಡ್ತಾರೆ ಈ ಟೈಮಲ್ಲಿ ಅಂತಂದರೆ, ನೋಡಿಯಪ್ಪ ನಾವು ಫಾಲಿಕ್ಯುಲರ್ ಸ್ಟಡಿ ಮಾಡಿದ್ವಿ, IUI ಮಾಡಿದ್ವಿ, ಲ್ಯಾಪ್ರೋಸ್ಕೋಪಿ ಮಾಡಿದ್ವಿ, ಅದಾದಮೇಲೆ ಮತ್ತೆ IUI ಮಾಡಿದ್ವಿ, ಆದರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಏನಾಗ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಿಮಗೆ ಮೊಟ್ಟೆ ಮತ್ತು ವೀರ್ಯಾಣು ಸೇರಿ ಭ್ರೂಣ ಆಗ್ತಾ ಇಲ್ವಾ, ಅಥವಾ ಭ್ರೂಣ ಆಗಿದ್ದು ಗರ್ಭಕೋಶದೊಳಗಡೆ ಸೆಟ್ಲ್ ಆಗ್ತಾ ಇಲ್ವಾ, ನಮಗೆ ಖಂಡಿತ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾವಿವಾಗ IVFಗೆ ಹೋಗೋಣ ಅಂತ ಅವರು ಕೌನ್ಸಿಲಿಂಗ್ ಕೊಡ್ತಾರೆ. ಸೊ ನಾರ್ಮಲಿ ಇದೆಲ್ಲ ಮದುವೆ ಆಗಿ ಅಥವಾ ಟ್ರೈ ಮಾಡೋಕ್ಕೆ ಶುರು ಮಾಡಿ 1 ವರ್ಷ 2 ವರ್ಷದಲ್ಲಿ ಇಲ್ಲಿ ಮುಗಿಸ್ಕೊಂಡಿರ್ತಾರೆ. ಸೊ ಇದೆಷ್ಟು ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟು ಒಂದು 3 ಇಯರ್ಸ್ ಅಟೆಂಪ್ಟ್ ಮಾಡಿದರೆ ಇಲ್ಲಿ ತನಕ ಬಂದಿರ್ತೀವಿ. ಸೊ ಆಫ್ಟರ್ 3 ಇಯರ್ಸ್ ನಾವು ಟ್ರೈ ಮಾಡಿದ್ವಿ, ಇವೆಲ್ಲ ಆಗಿದೆ ಅಂದರೆ ನಾವು ಲ್ಯಾಪ್ರೋಸ್ಕೋಪಿನೂ ಮಾಡಿರ್ತೀವಿ.
ಸೊ ಇದಾದ್ಮೇಲಿಂದ ನಾವು IVF ಮಾಡಿಸ್ಕೊಂಡಾಗ IVF ಅಲ್ಲಿ ನಾವು ಏನು ಮಾಡ್ತೀವಿ, ನಾವು ಮಹಿಳೆ ಮೊಟ್ಟೆ ಚೀಲದಿಂದ ನಾವು ಮೊಟ್ಟೆಗಳನ್ನ ತಗೋತೀವಿ ಮತ್ತು ವೀರ್ಯಾಣುಗಳನ್ನ ತಗೋತೀವಿ. ಎರಡನ್ನೂ ಸೇರಿ ಮಿಕ್ಸ್ ಮಾಡಿ ಅಥವಾ ವೀರ್ಯಾಣುನ ಮೊಟ್ಟೆ ಒಳಗಡೆ ಇಂಜೆಕ್ಟ್ ಮಾಡಿ ನಾವು ಭ್ರೂಣನ ಮಾಡ್ತೀವಿ. ಆವಾಗ ನಮ್ಗೆ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಭ್ರೂಣ ಆಗ್ತಾ ಇದೆಯಾ, ಆದರೆ ಯಾವ ಕ್ವಾಲಿಟಿ ಇದೆ ಗೊತ್ತಾಗುತ್ತೆ. ಅಕಸ್ಮಾತ್ ಭ್ರೂಣನೇ ಆಗ್ತಾ ಇಲ್ವಾ, ತುಂಬ ಮೇಜರ್ ಪ್ರಾಬ್ಲಮ್ ಇದೆ, ಅದು ಸಹ ಗೊತ್ತಾಗುತ್ತೆ. ಸೊ ಇವಾಗ ನಾವೇನು ಮಾಡಿದ್ವಿ, IVF ಮಾಡ್ಕೊಂಡ್ವಿ. IVF ಅಲ್ಲಿ ನಮಗೆ ಎಷ್ಟು ಭ್ರೂಣಗಳು ಬಂತು, ಒಂದು ಅಂದಾಜು ನೀವು 30-33 ವರ್ಷದೊಳಗಡೆ ಇತ್ತು ಅಂದರೆ ಒಂದು ಸುಮಾರಷ್ಟು ಭ್ರೂಣಗಳು ಸಿಗೋ ಸಾಧ್ಯತೆ ಇರುತ್ತೆ. ನಮಗೆ ಒಂದು 6ರಿಂದ 7 ನಮ್ಮ ಹತ್ರ ಭ್ರೂಣಗಳು ಬಂತು. ಅದನ್ನು ನಾವೇನು ಮಾಡ್ತೀವಿ, ಫಸ್ಟ್ ನಾವು ಹಾಕಬೇಕಾದ್ರೆ ಸಾಮಾನ್ಯವಾಗಿ ನಿಮ್ಮದು ವಯಸ್ಸೆಲ್ಲ ಚೆನ್ನಾಗಿತ್ತು ಅಂದರೆ 1 ಅಥವಾ 2 ಎಂಬ್ರಿಯೋಸ್ನ ಗರ್ಭಕೋಶದ ಒಳಗಡೆ ಹಾಕ್ಕೊಡ್ತೀವಿ. ಸೊ ಒಂದು ಸಲ ನಾವು ಭ್ರೂಣನ ಹಾಕ್ಕೊಡ್ತೀವಲ್ಲ, ಅದಕ್ಕೆ ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಅಂತ ಅಂತೀವಿ. ಅದನ್ನು ET ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಅಂತೀವಿ. ಅದರಲ್ಲಿ ನಾವು 100 ಜನಕ್ಕೆ ಹಾಕಿದ್ರೆ ಒಂದು 40ರಿಂದ 50 ಜನಕ್ಕೆ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಗುಡ್. ಅಕಸ್ಮಾತ್ ಇನ್ನು ಉಳ್ಕೊಂಡಿರ್ತಾರಲ್ಲ, ಅವ್ರಿಗೇನು ಮಾಡೋದು, ಅವ್ರಿಗೇನು ಮಾಡ್ತೀವಿ ಅಂದರೆ ಇನ್ನೂ ಉಳ್ಕೊಂಡಿರುತ್ತಲ್ಲ ಭ್ರೂಣಗಳು, ಅಲ್ಲಿಂದ ನೆಕ್ಸ್ಟ್ ಮಂತ್ ತೆಗ್ದು 1 ಅಥವಾ 2 ಭ್ರೂಣ ಹಾಕ್ಕೊಡ್ತೀವಿ. ಈ ಥರ 1, 2 ಅಥವಾ 3 ಸಾಮಾನ್ಯವಾಗಿ ಇಲ್ಲಿ ಸುಮಾರು ಜನ ಪ್ರೆಗ್ನೆನ್ಸಿ ಆಗುತ್ತೆ, ನೆಕ್ಸ್ಟ್ ಉಳಿದವ್ರಿಗೆ ಇಲ್ಲ ಆಗುತ್ತೆ, ಆಗಲ್ಲ ಅಂದರೆ ಇಲ್ಲಾಗುತ್ತೆ. ಇಲ್ಲಿಂದ ಇಲ್ಲಿಗೆ 3 ಅಟೆಂಪ್ಟ್ ಒಳಗಡೆ ಆಲ್ಮೋಸ್ಟ್ 80ರಿಂದ 85 ಜನ 100ಕ್ಕೆ ಪ್ರೆಗ್ನೆನ್ಸಿ ಮಾಡ್ಕೊಂಡ್ಬಿಡ್ತಾರೆ. ದಟ್ ಈಸ್ ವೆರಿ ನೈಸ್. ಯಾಕೆಂದರೆ IVF ನಮಗೆ ಮಕ್ಕಳೇ ಆಗಿಲ್ಲ ಅನ್ನೋರಿಗೆ 1ರಿಂದ 3 ಅಟೆಂಪ್ಟ್ ಒಳಗಡೆ 80ರಿಂದ 85% ಮಗು ಮಾಡಿಕೊಡ್ತಾ ಇದೆ ಅಂದರೆ ಅದು ತುಂಬ ಒಳ್ಳೆ ಟೆಕ್ನಾಲಜಿ. ಸೊ ಇವಾಗ ಆಯ್ತಪ್ಪ, 80ರಿಂದ 85 ಜನಕ್ಕೆ ಪ್ರೆಗ್ನೆನ್ಸಿ ಆಯಿತು, ಅವರೆಲ್ಲ ಖುಷಿಯಾಗಿ ಹೋದರು. ಇನ್ನು ಉಳಿದವ್ರಿಗೆ ಏನು ಮಾಡೋದು, ಪ್ರೆಗ್ನೆನ್ಸಿನೇ ಆಗಿಲ್ಲ ಅಂದರೆ ಅವ್ರಿಗೆ ತುಂಬ ಬೇಜಾರಾಗಿಬಿಟ್ಟಿರುತ್ತೆ. ಸೊ ಇವರಲ್ಲಿ ನಮಗೆ ನಿಜವಾಗ್ಲೂ ಪ್ರಾಬ್ಲಮ್ ಇರುತ್ತೆ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಕ್ಕೆ. ಯಾವ ಥರ ಪ್ರಾಬ್ಲಮ್ ಅಂದರೆ, ಆಗಿರೋ ಭ್ರೂಣಗಳು ನಾರ್ಮಲ್ಲೇ ಇಲ್ಲದೆ ಇರ್ಬೋದು, ಅಥವಾ ಗರ್ಭಕೋಶಕ್ಕೆ ಭ್ರೂಣಗಳನ್ನ ತಗೊಳ್ಳೋ ಕೆಪಾಸಿಟಿ ಇಲ್ಲದೆ ಇರ್ಬೋದು. ಸೊ ಇಂಥವ್ರಿಗೆ ನಾವು ಅಡ್ವಾನ್ಸ್ಡ್ IVF ಅಂತ ಹೇಳ್ತೀವಿ. ಅಂದರೆ ಜನ ಸಾಮಾನ್ಯವಾಗಿ ಏನು ಅನ್ಕೋತಾರೆ, IVF ಅಂದರೆ ಇರೋದು ಒಂದೇ ಟೆಕ್ನಿಕ್ಕು, ಅದು ಮಾಡಿಸಿದ್ರೆ ನನಗೆ ಪ್ರೆಗ್ನೆನ್ಸಿ ಆಗ್ಬೋದು, ಅಕಸ್ಮಾತ್ ಅದಾಗಲಿಲ್ಲ ಅಂದರೆ ಆಗೋದು ಚಾನ್ಸಸ್ಸೇ ಇಲ್ಲ ಅನ್ಕೋತಾರೆ. ಅದು ಸಹ ತಪ್ಪು ಕಲ್ಪನೆ. ಯಾಕೆಂತಂದರೆ IVF ಆದಮೇಲಿಂದ ಮುಂದುವರೆದು ICSI, ಇಲ್ಲಿ ಬರೆದಿದ್ದೀನಲ್ಲ, ICSI, PICSI, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಅಥವಾ PGT ಅಥವಾ ಎಂಬ್ರಿಯೋ ಬಯಾಪ್ಸಿ ಅಂತ ಇನ್ನೂ ಸುಮಾರಷ್ಟು ಟೆಕ್ನಾಲಜೀಸ್ ಇರುತ್ತೆ. ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಬೇಕಾಗೋದು PGT. ನಾವು 3 ಸಲ ಟ್ರೈ ಮಾಡಿದ್ರು ಆಗಲಿಲ್ಲ ಅಂದರೆ ಭ್ರೂಣಗಳು ನಾರ್ಮಲ್ ಇದೆಯಾ, ಜೆನೆಟಿಕಲಿ ಅಥವಾ ಪ್ರಾಬ್ಲಮ್ ಇದೆಯಾ ಅಂತ ನೋಡೋದಕ್ಕೆ ನಾವು PGTನ ಯೂಸ್ ಮಾಡ್ತೀವಿ. ಆವಾಗ ನಮಗೊಂದು 5 ಭ್ರೂಣ ಇದ್ದರೆ ಅದರಲ್ಲಿ 1-2 ನಾರ್ಮಲ್ ಇಲ್ಲ, ಇನ್ನು 3 ನಾರ್ಮಲ್ ಇದೆ ಅಂದರೆ ಆ ನಾರ್ಮಲ್ ಇರೋವನ್ನೇ ತೆಗೆದು ಹಾಕಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಸೊ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗಿನ ಸಮಯದಲ್ಲಿ ತುಂಬ ಮುಂದುವರೆದ ಚಿಕಿತ್ಸೆಗಳಿದ್ದಾವೆ ಮಗು ಮಾಡ್ಕೊಳ್ಳೋದಕ್ಕೆ. ಸೊ ಮುಂಚೆ ಎಲ್ಲ ಮಕ್ಕಳಿಗೆ ಚಿಕಿತ್ಸೆನೇ ಇಲ್ಲ ಅನ್ನೋ ಕಂಡೀಷನ್ಗೂ ಸಹ ಇವಾಗ ಹೊಸ ಟ್ರೀಟ್ಮೆಂಟ್ಸ್ ಬಂದಿದ್ದಾವೆ. ಸೊ ಹಾಗಾಗಿ ಭರವಸೆನ ಕಳ್ಕೊಬೇಡಿ, ಪಾಸಿಟಿವ್ ಆಗಿರಿ. ಆದಷ್ಟು ನಿಮ್ಮ ಕನ್ಸಲ್ಟೆಂಟ್ ಜೊತೆ ಕೂತ್ಕೊಂಡು ಓಪನ್ ಆಗಿ ಮಾತಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದರೆ ಅದನ್ನು ಬರ್ಕೊಂಡು ನೀಟಾಗಿ ಲಿಸ್ಟ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿ ಅನುಮಾನ ಪರಿಹರಿಸ್ಕೊಡಿ. ಸೊ ನಾನು ನಿಮ್ಮ ಜೊತೆ ಇಷ್ಟೊಂದು ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದೀನಿ. ಅದರಿಂದ ನಿಮಗೆ ಹೇಗೆ ಮಗು ಆಗುತ್ತೆ ಅನ್ನೋ ಪ್ರೊಸೀಜರ್ಸ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಒಂದು ಒಳ್ಳೆ ಮುದ್ದಾದ ಮಗುವನ್ನು ಬೇಗ ನೀವು ಪಡೀರಿ ಅಂತ ಆಶಿಸ್ತೀನಿ. ಧನ್ಯವಾದಗಳು.